ಹಾಯ್ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇತಿಹಾಸದಲ್ಲಿ ನಡೆದ ಒಂದು ಘಟನೆಯು ಪ್ರಕೃತಿ ಯಾವ ರೀತಿ ಕೆಲಸ ಮಾಡುತ್ತೆ ಎಂದು ವಿವರಿಸುತ್ತದೆ. ಅಷ್ಟೇ ಅಲ್ಲದೆ ಪರಿಸರದಲ್ಲಿರುವ ಪ್ರಾಣಿಗಳ ಇರುವಿಕೆಯ ಮಹತ್ವವನ್ನು ಕೂಡ ತಿಳಿಸುತ್ತದೆ. ಇಂತಹದ್ದೇ ಒಂದು ಕಥೆಯನ್ನ ಈಗ ನಿಮ್ಮ ಮುಂದೆ ಇಡಲಿದ್ದೇನೆ. ಹಿಂದೊಮ್ಮೆ ಚೀನಾ ದೇಶದಲ್ಲಿ ನಡೆದ ನೈಜ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಹೀಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಚೀನಾ ದೇಶವು 1950ರಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿತ್ತು. ಇದರಿಂದ ಹೊರಬರಲು ಮತ್ತು ಚೀನಾ ದೇಶದ ಜನರು ಒಳ್ಳೆಯ ಜೀವನ ನಡೆಸಬೇಕೆಂಬ ಆಶಯ ಚೀನಾ ದೇಶದ ಒಬ್ಬ ಪ್ರಭಾವಿ ನಾಯಕನಾದ ಜೋಡೋಂಗನದ್ದಾಗಿತ್ತು. ಈ ಸಮಸ್ಯೆಗಳಿಂದ ಹೊರಬರಲು ಈ ನಾಯಕ ಕೆಲವು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ. ಈ ನಾಯಕ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಅವು ಏನೆಂದರೆ, ಜನರಿಗೆ ತೊಂದರೆ ಉಂಟು ಮಾಡುವ 4 ಜೀವಿಗಳನ್ನು ಸಾಯಿಸುವುದು. ಆ 4 ಜೀವಿಗಳು ಯಾವುವು ಎಂದರೆ ಸೊಳ್ಳೆ, ನೊಣ ಮತ್ತು ಇಲಿ ಸೇರಿದಂತೆ ಗುಬ್ಬಚ್ಚಿಯೂ ಕೂಡ ಆಗಿತ್ತು. ಈ ಜೀವಿಗಳನ್ನು ಏಕೆ ಹೊಡೆಯಬೇಕೆಂದರೆ ಈ ಜೀವಿಗಳಿಂದಲೇ ಜನರಿಗೆ ಹೆಚ್ಚು ತೊಂದರೆ ಆಗುತ್ತಿದೆ. ಹೀಗಾಗಿ ಇವುಗಳನ್ನು ಸಾಯಿಸಬೇಕೆಂದು ಈ ನಾಯಕ ಹೇಳುತ್ತಾನೆ. ಈ 4 ಜೀವಿಗಳು ಹತೋಟಿಗೆ ಬಂದರೆ ಆರ್ಥಿಕ ಸಂಕಷ್ಟ ಕಡಿಮೆಯಾಗಬಹುದು ಎಂದು ಆತ ಊಹಿಸಿದ್ದ. ಸೊಳ್ಳೆಯಿಂದ ಮಲೇರಿಯಾ, ಇಲಿಯಿಂದ ಪ್ಲೇಗ್, ನೊಣಗಳಿಂದ ಅನೇಕ ಕಾಯಿಲೆಗಳು ಬರುತ್ತವೆ. ಹೀಗಾಗಿ ಅವುಗಳನ್ನ ಸಾಯಿಸಬೇಕೆಂದಿದ್ದ. ಆದರೆ ಪಾಪ ಗುಬ್ಬಚ್ಚಿ ಏನು ಮಾಡಿತ್ತು ಅಂತ ನೀವು ಕೇಳಬಹುದು. ಗುಬ್ಬಚ್ಚಿಗಳು ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನ ತಿನ್ನುತ್ತವೆ. ಹೀಗೆ ತಿನ್ನುವುದರಿಂದ ಜನರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ ಎಂದು ಅವುಗಳನ್ನ ಕೂಡ ಸಾಯಿಸಬೇಕೆಂದು ಪರಮಾನಿಗೆ ಹೊರಡಿಸಿದ. ಈ ನಾಯಕನ ಮಾತು ಕೇಳಿ ಚೀನಾ ದೇಶದ ಜನರು ಈ 4 ಜೀವಿಗಳನ್ನ ಸಂಹಾರ ಮಾಡಲು ಹೊರಟರು. ಈ 4 ಜೀವಿಗಳು ಎಲ್ಲಿ ಕಾಣುತ್ತವೋ ಅಲ್ಲೇ ಅವುಗಳನ್ನ ಹೊಡೆದು ಹಾಕುತ್ತಿದ್ದರು. ಸೊಳ್ಳೆ, ನೊಣ ಮತ್ತು ಇಲಿಗಳನ್ನ ಹೊಡೆಯುವುದು ತುಂಬಾ ಕಷ್ಟಕರವಾಗಿತ್ತು, ಏಕೆಂದರೆ ಅವು ಅಷ್ಟು ಸುಲಭವಾಗಿ ಕೈಗೆ ಸಿಗುತ್ತಿರಲಿಲ್ಲ. ಆದರೆ ಪಾಪ ಗುಬ್ಬಚ್ಚಿಯ ವಿಷಯ ಬೇರೆಯೇ ಆಗಿತ್ತು. ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ಮನುಷ್ಯರ ಸುತ್ತಮುತ್ತಾನೆ ಗೂಡು ಕಟ್ಟಿಕೊಂಡು ವಾಸಿಸುತ್ತವೆ. ಹೀಗಾಗಿ ಅವುಗಳನ್ನ ಹೊಡೆಯುವುದು ಅಷ್ಟೊಂದು ಕಠಿಣವಾಗಿರಲಿಲ್ಲ. ಜನರು ತಟ್ಟೆ ಸೇರಿದಂತೆ ಅನೇಕ ವಸ್ತುಗಳನ್ನು ಹಿಡಿದು ರೋಡಿಗೆ ಇಳಿದರು. ಜನರು ತಟ್ಟೆಯನ್ನ ಬಾರಿಸುತ್ತಾ ಸದ್ದು ಮಾಡುತ್ತಾ ಗುಬ್ಬಚ್ಚಿಗಳನ್ನ ಓಡಿಸುತ್ತಿದ್ದರು. ಮಕ್ಕಳು ಬಿಲ್ವಾರದಿಂದ ಅವುಗಳನ್ನ ಗುರಿಯಿಟ್ಟು ಹೊಡೆಯುತ್ತಿದ್ದರು. ಗುಬ್ಬಚ್ಚಿಗಳನ್ನ ಹೆಚ್ಚು ಹೆಚ್ಚು ಹೊಡೆದವರಿಗೆ ವಿಶೇಷ ಬಹುಮಾನ ಕೂಡ ಇಡಲಾಗಿತ್ತು. ಕೆಲವು ಕಡೆಯಂತೂ ಹೇಗೆ ಹೊಡೆಯಬೇಕೆಂದು ಟ್ರೈನಿಂಗ್ ಕೂಡ ಕೊಡಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಹೊಡೆದವರಿಗೆ ಮೆಡಲ್ ಕೂಡ ನೀಡುತ್ತಿದ್ದರು. ಹೀಗಾಗಿ ಜನರು ಹುಚ್ಚರಂತೆ ಗುಬ್ಬಚ್ಚಿಗಳನ್ನ ಹೊಡೆಯಲು ಓಡುತ್ತಿದ್ದರು. ಗುಬ್ಬಚ್ಚಿಗಳು ಸುಸ್ತಾಗಿ ನೆಲಕ್ಕೆ ಬಿದ್ದು ಸಾಯುವ ತನಕ ಜನರು ತಟ್ಟೆ ಬಾರಿಸುತ್ತಾ ಅವುಗಳ ಹಿಂದೆ ಓಡುತ್ತಿದ್ದರು. ಅಷ್ಟೇ ಅಲ್ಲದೆ ಗುಬ್ಬಚ್ಚಿಗಳ ಗೂಡುಗಳನ್ನ ಹುಡುಕಿ ಅವುಗಳಲ್ಲಿರುವ ಮೊಟ್ಟೆ ಮತ್ತು ಮರಿಗಳನ್ನ ಸಾಯಿಸುತ್ತಿದ್ದರು. ಒಂದು ಸರತಿ ಗುಬ್ಬಚ್ಚಿಗಳು ಚೀನಾ ದೇಶದ ರಾಯಭಾರಿ ಕಚೇರಿಗೆ ನುಗ್ಗಿದವು. ಅವುಗಳ ಹಿಂದೆ ಜನರು ಕೂಡ ತಟ್ಟೆ ಹಿಡಿದು ನುಗ್ಗಲು ಪ್ರಯತ್ನಿಸಿದರು. ಆದರೆ ಅಲ್ಲಿನ ಅಧಿಕಾರಿಗಳು ಅವರನ್ನ ಒಳಗಡೆ ಬರದಂತೆ ತಡೆದರು. ಅಧಿಕಾರಿಗಳ ಮಾತನ್ನು ಕೇಳದ ಜನರು ಕಚೇರಿಯ ಹೊರಗಡೆ ಕುಳಿತು ಜೋರಾಗಿ ಶಬ್ದಗಳನ್ನ ಮಾಡತೊಡಗಿದರು. ಸತತ 2 ದಿನಗಳ ಕಾಲ ಹೀಗೆ ನಡೆಯಿತು. ಈ ಶಬ್ದದಿಂದಾಗಿ ಗುಬ್ಬಚ್ಚಿಗಳು ಅಲ್ಲೇ ಸತ್ತು ಹೋದವು. ಹೀಗಾಗಿ ಕ್ರಮೇಣ ಗುಬ್ಬಚ್ಚಿಗಳು ಕ್ಷೀಣಿಸುತ್ತಾ ಹೋದವು. ದೇಶದಲ್ಲಿ ಗುಬ್ಬಚ್ಚಿಗಳೇ ಇಲ್ಲದಂತಾಯಿತು. ಈ 4 ಜೀವಿಗಳನ್ನ ಸಾಯಿಸುವುದರಿಂದ ಜನರ ಜೀವನ ಸುಧಾರಿಸುತ್ತೆ ಎಂದು ಈ ನಾಯಕ ತಿಳಿದಿದ್ದ. ಆದರೆ ಈ 4 ಜೀವಿಗಳನ್ನ ಸಾಯಿಸುವ ಅಭಿಯಾನದಲ್ಲಿ ಸೊಳ್ಳೆ, ನೊಣ ಮತ್ತು ಇಲಿಯನ್ನು ಅಷ್ಟೊಂದು ಏನು ಮಾಡಲಾಗಲಿಲ್ಲ. ಆದರೆ ಗುಬ್ಬಚ್ಚಿಗಳ ಸಂಖ್ಯೆ ಬಹಳಷ್ಟು ಕ್ಷೀಣಿಸಿತು. ಗುಬ್ಬಚ್ಚಿಗಳನ್ನು ಹೊಡೆದು ಸಾಯಿಸುವುದರ ಪರಿಣಾಮ ಮುಂದೆ 1960ರಲ್ಲಿ ಗೊತ್ತಾಯಿತು. ಈ ಘಟನೆಯ ನಡೆದ 2 ವರ್ಷಗಳ ನಂತರ ಅಂದರೆ 1960ರಲ್ಲಿ ಚೀನಾ ದೇಶದಲ್ಲಿ ಘೋರ ಬರಗಾಲ ನಿರ್ಮಾಣವಾಯಿತು. ಎಲ್ಲಿ ನೋಡಿದರಲ್ಲಿ ಜನರು ಆಹಾರವಿಲ್ಲದೆ ಚಡಪಡಿಸುತ್ತಾ ಸಾಯುತ್ತಿದ್ದರು. ಮನುಷ್ಯರು ಮನುಷ್ಯರನ್ನೇ ಹೊಡೆದು ತಿನ್ನುವಷ್ಟು ಬರಗಾಲ ಬಂದಿತು. ಅಷ್ಟೊಂದು ಬರಗಾಲ ಏಕೆ ಉಂಟಾಯಿತು ಎಂದು ಕೇಳಿದರೆ, ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳಿಗೆ ಮಿಡತೆಗಳು ಅಂಟಿಕೊಳ್ಳಲು ಪ್ರಾರಂಭಿಸಿದವು. ಮಿಡತೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ದವಸ ಧಾನ್ಯ ತಿನ್ನುವ ಕೀಟಗಳು ಕೂಡ ಹೆಚ್ಚಾದವು. ಹೀಗಾಗಿ ಈ ದೇಶದಲ್ಲಿ ಅನ್ನದ ಬರಗಾಲ ಉಂಟಾಯಿತು. ಇದರಿಂದಾಗಿ ದೇಶದಲ್ಲಿ 4 ಕೋಟಿ ಜನರು ಸತ್ತರು ಎಂದು ಕೆಲವು ಕಡೆ ಉಲ್ಲೇಖವಿದೆ. ಆದರೆ ಚೀನಾ ಇದನ್ನು ಒಪ್ಪದೆ 2.5 ಕೋಟಿ ಜನರು ಸಾವನ್ನಪ್ಪಿದರು ಎಂದು ಹೇಳುತ್ತದೆ. ಇಷ್ಟೊಂದು ಬರಗಾಲ ಉಂಟಾಗಲು ಕಾರಣ ಏನು ಅಂದರೆ, ಇದಕ್ಕೆ ಮುಖ್ಯ ಕಾರಣ ಗುಬ್ಬಚ್ಚಿಗಳು. ಹೊಲದಲ್ಲಿನ ಧಾನ್ಯಗಳನ್ನು ತಿನ್ನುತ್ತವೆ ಎನ್ನುವ ಒಂದೇ ಕಾರಣಕ್ಕೆ ಗುಬ್ಬಚ್ಚಿಗಳನ್ನು ಸಾಯಿಸಿದರು. ಆದರೆ ನಿಜವಾಗಿ ನೋಡಿದರೆ ಗುಬ್ಬಚ್ಚಿಗಳು ಧಾನ್ಯಗಳಿಗೆ ಅಂಟಿದ ಕೀಟಗಳನ್ನು ಸಹ ತಿನ್ನುತ್ತಿದ್ದವು. ಈಗ ಗುಬ್ಬಚ್ಚಿಗಳು ಇಲ್ಲದ ಕಾರಣ ಹೊಲಗಳಿಗೆ ಕೀಟಗಳು ಹತ್ತತೊಡಗಿದವು.
ಈ ಸತ್ಯವನ್ನ ಅರಿತ ಜೋಡೋಂಗ್ 4 ಜೀವಿಗಳನ್ನ ಹೊಡೆಯುವ ಲಿಸ್ಟ್ನಿಂದ ಗುಬ್ಬಚ್ಚಿಗಳನ್ನ ತೆಗೆದು ಅದರ ಬದಲಿಗೆ ಮಿಡತೆಗಳನ್ನ ಹೊಡೆದು ಹಾಕುವಂತೆ ಆದೇಶ ನೀಡಿದ. ಒಟ್ಟಾರೆ ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಪ್ರಕೃತಿಯಲ್ಲಿರುವ ಯಾವುದೇ ಜೀವಿಯು ವೇಸ್ಟ್ ಅಲ್ಲ, ಕೆಲಸಕ್ಕೆ ಬಾರದು ಅಂತ ತಿಳಿಬಾರದು. ಎಲ್ಲ ಜೀವಿಗಳು ಕೂಡ ಪ್ರಕೃತಿಯ ಸಮತೋಲನವನ್ನ ಕಾಪಾಡಲು ಆಹಾರ ಸರಪಳಿಯನ್ನು ಹೊಂದಿರುತ್ತವೆ. ಹೀಗಾಗಿ ಆ ಸರಪಳಿಯನ್ನ ಮುರಿದಾಗ ಇಂತಹದ್ದೇ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳಿದ್ದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.